ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ SSLC ಎಕ್ಸಾಮ್ 2ನ ರಿಸಲ್ಟ್ ಕುರಿತು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಂದಾಗಿದೆ. ಅದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡೋಕ್ಕೆ ಟ್ರೈ ಮಾಡಿ. ಮತ್ತು ಗ್ರೇಸ್ ಮಾರ್ಕ್ಸ್ನ ಕುರಿತು ಕೂಡ ಕ್ಲಾರಿಟಿ ಕೊಡ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ನಾವು ಮಾಡೋ ಪ್ರತಿ ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ತುಂಬ ಜನ ಮಾಹಿತಿ ತಿಳ್ಕೊತಿದ್ದೀರಾ ಹೊರತು ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಲೈಕ್ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ನಾವು ತುಂಬಾ ಕಷ್ಟಪಟ್ಟು ಎಫರ್ಟ್ಸ್ ಹಾಕಿ ನಾವು ವೀಡಿಯೋಸ್ನ ಮಾಡ್ತಾ ಇರ್ತೀವಿ, ನಮ್ಮ ಒಂದು ಟೈಮ್ ಸ್ಪೆಂಡ್ ಮಾಡಿ. ನಿಮಗೂ ಗೊತ್ತು ಟೈಮ್ ಎಷ್ಟು ಪ್ರೀಷಿಯಸ್ ಆಗಿರುತ್ತೆ ಅಂತ. ನೀವು ಪ್ರೋತ್ಸಾಹ ನೀಡೋದಾಗಿದ್ದರೆ ಪ್ಲೀಸ್ ಈಗಲೇ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆಯಲ್ವ, ಅದಕ್ಕೆ ಪ್ಲೀಸ್ ಕ್ಲಿಕ್ ಮಾಡಿ. ಹಾಗೂ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ವಿತೌಟ್ ಎನಿ ಲೇಟ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನನಗೆ ಗೊತ್ತು ನೀವು ತುಂಬಾ ವರಿ ಮಾಡ್ಕೊತಿರ್ತೀರ ಅಂತ. ನನ್ನೊಂದು ಕಿವಿ ಮಾತಿದೆ, ಕೇಳಿಸ್ಕೊಳ್ಳಿ ಪ್ಲೀಸ್, ಎಲ್ಲೂ ಸ್ಕಿಪ್ ಮಾಡ್ದಲೆ. ಯಾಕಂತ ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ನಿಮಗೆ ಫ್ಯೂಚರಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ನೀವು ಫಸ್ಟ್ PU ಅಡ್ಮಿಷನ್ ಹೆಂಗಾಗೋದು ಅಂತ ತುಂಬ ವರಿ ಮಾಡ್ಕೊತಿರ್ತೀರ. ಸ್ವಲ್ಪ ಜನ ಅಂದರೆ ತುಂಬ ಡಿಪ್ರೆಷನ್ಗೆ ಹೋಗಿರ್ತಾರೆ. ನೀವು ಯಾವುದೇ ರೀತಿಯ ಡಿಪ್ರೆಷನ್ಗೆ ಹೋಗೋದು ಬೇಡ, ನೀವು ಏನು ಟೆನ್ಷನ್ ತಗೊಳ್ಳೇಬೇಡಿ. ಇನ್ನೂ ರಿಸಲ್ಟ್ಸ್ ಅನೌನ್ಸ್ ಮಾಡಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಆಗಲೇ ಕಾಲೇಜ್ಗೆ ಹೋಗಿ 3-4 ಲೆಸನ್ಸ್ನ ಕಂಪ್ಲೀಟ್ ಮಾಡ್ಕೊಂಡವ್ರೆ. ಯಾವ ಕಾಲೇಜ್ಗೆ ಹೋಗ್ಬೇಕಂತಾನೆ ಗೊತ್ತಾಗ್ತಿಲ್ಲ, ಯಾವ ಕೋರ್ಸ್ ತೊಗೋಬೇಕಂತ ಕನ್ಫ್ಯೂಷನಲ್ಲಿದ್ದರೆ ಪ್ಲೀಸ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋಕ್ಕೆ ಟ್ರೈ ಮಾಡಿ. ಈ ರಿಸಲ್ಟ್ಸ್ ಕಾಯುವಿಕೆಗಾದರೆ ತೆರೆ ಬಿದ್ದಾಗಿದೆ. ನನಗೂ ಗೊತ್ತು ನೀವು ಜೂನ್ 30ರಿಂದ ತುಂಬ ಅವೈಟ್ ಮಾಡ್ತಾ ಇದ್ದೀರಾ ಅಂತ. ಜೂನ್ 30 ಅಂತ ಹೇಳಿದ್ರು, ಜುಲೈ 1 ಅಂತ ಹೇಳಿದ್ರು, ಮತ್ತು ಮುಂದೆ ಈ ವಾರ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡ್ರು, ಮತ್ತು ಈ ವಾರ ಬಂದ್ರಿನ ರಿಸಲ್ಟ್ನ ರಿಲೀಸ್ ಮಾಡಿಲ್ಲ ಅಂತ ಗಾಬರಿ ಪಡ್ತಾ ಇರ್ತೀರಾ. ಆ ರಿಸಲ್ಟ್ ಅಪ್ಡೇಟ್ ನಿಮ್ಗೆ ಈಗ ತೋರಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವು ಯಾವ ಕೋರ್ಸ್ ತೊಗೋಬೇಕು, ಯಾವ ಬೆಸ್ಟ್ ನಿಮಗೆ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಯಾವ ತುಂಬ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದೆ ಆದರೆ ಪ್ಲೀಸ್ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನಿಮ್ಗೇನಾದರೂ ಇನ್ನು ಅಪ್ಡೇಟ್ಸ್ ಅಥವಾ ವೀಡಿಯೋಸ್ ಬೇಕಾಗಿದ್ರೆ ಕೂಡ ಅದನ್ನು ನಾವು ಮಾಡಲಿಕ್ಕೆ ಸದಾ ಸಿದ್ಧವಾಗಿರ್ತೀವಿ. ಇಲ್ಲ ನನಗೆ ತುಂಬ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ನಾನು ವಾಟ್ಸಪ್ ನಂಬರ್ನ ಪ್ರೊವೈಡ್ ಮಾಡ್ತೀನಿ. ಆ ಒಂದು ವಾಟ್ಸಪ್ ನಂಬರ್ಗೆ ನೀವು DM ಮಾಡಿ, ನಾನು ಪಕ್ಕ ರಿಪ್ಲೈ ಕೊಡ್ತೀನಿ. ಕಂಪ್ಲೀಟಾಗಿ ನಿಮ್ಮನ್ನು ಗೈಡ್ ಮಾಡೋ ಜವಾಬ್ದಾರಿ ನಂದಾಗಿರುತ್ತೆ. ಉಚಿತವಾಗಿ ಗೈಡ್ ಮಾಡ್ತೀವಿ, ಯಾವುದೇ ರೀತಿಯ ಹಣವನ್ನು ಬಯಸಿಲ್ಲ ನಾವು. ಮತ್ತೆ ತಡ, ಬನ್ನಿ ನೋಡೋಣ ಆ ಒಂದು ಅಧಿಕೃತ ಮಾಹಿತಿ ಏನಾಗಿರ್ಬೋದು ಅಂತ. ನೋಡಿ, ನಾನು ಇಲ್ಲಿ ಟ್ವಿಟರ್ಗಾದರೆ ಬಂದಿದ್ದೀನಿ. ಯಾಕೆ ಟ್ವಿಟರ್ ಅಂತ ಹೇಳಿದ್ರೆ ನಿಮ್ಗೆ ಬೇಕಾಗಿರುವಂತಹ ಮಾಹಿತಿ ಇಲ್ಲೇ ಇದೆ. KCAB ಚೇರ್ಪರ್ಸನ್ ಆಗಿರುವಂತಹ ಮಂಜುಶ್ರೀ ಎನ್ ಮೇಡಮ್ ಅವರ ಒಂದು ಅಫಿಷಿಯಲ್ ಟ್ವಿಟರ್ ಅಕೌಂಟಲ್ಲಿ ಟ್ವೀಟ್ ಮಾಡವ್ರೆ. ಅದನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ. ನೋಡಿ, ಇಲ್ಲಿ ಸರ್ಚ್ ಆದರೆ ಮಾಡ್ತಾಯಿದ್ದೀನಿ ನಾನೀಗ. ನಿಮಗೂ ಕೂಡ ಗೊತ್ತಿರ್ಬೋದು, ಅವರು ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಮಾಡಬೇಕಾದ್ರೆ ನೀವು TVಯಲ್ಲಿ ನೋಡಿರ್ತೀರ ಅವ್ರನ್ನ. ಈಗೆಲ್ಲ ಒಂದು ಟ್ವಿಟ್ಟರ್ ಅಕೌಂಟ್ ಇದೆ. ಇಲ್ಲಿ ಚೇರ್ಪರ್ಸನ್ ಅಂತ ಇದೆ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಇದೆ. ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದರೆ ರಿಪ್ಲೇಸ್ಗೆ ಹೋಗ್ತೀನಿ, ಅಲ್ಲಿ ಯಾವುದೇ ರೀತಿಯ ಒಂದು ಅಪ್ಡೇಟ್ ಇಲ್ಲ. ನೆಕ್ಸ್ಟ್ ಪೋಸ್ಟ್ಗೆ ಬರ್ತೀನಿ. ನೋಡಿ, ಆ ಒಂದು ಪೋಸ್ಟಲ್ಲಿ ಅವರೊಂದು ಟ್ವೀಟ್ ಮಾಡವ್ರೆ. ನೀವು ಇಲ್ಲಿ ನೋಡ್ಬೋದು, ಮೆನಿ ಆಫ್ ಯು ಆರ್ ಎಂಕ್ವೈರಿಂಗ್ ಅಬೌಟ್ ದ 2024 SSLC Exam 2 results. Just want to let you know all that we are processing the results and it will be announced soon. I will keep you updated on the exact date and time ಅಂತ ಕೊಟ್ಟವ್ರೆ. ವೆರಿ ಬಿಗ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಪಕ್ಕಾ ಫ್ರೈಡೇ ಒಳಗಡೆ ನಿಮ್ಮ ಒಂದು ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆದರೆ ಆಗುತ್ತೆ. ನೆಕ್ಸ್ಟ್ ಬಂದು ಗ್ರೇಸ್ ಮಾರ್ಕ್ಸ್. ಇದ್ರ ಕುರಿತು ತುಂಬಾ ಕಾಮೆಂಟ್ಸ್ ಆದರೆ ಮಾಡ್ತಾಯಿದ್ದೀರಾ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ ಅಂತ. ಸ್ವಲ್ಪ ಜನ ಆದರೆ ನಾನು 4 ಸಬ್ಜೆಕ್ಟ್ ಫೇಲ್ ಆಗಿದ್ದೀನಿ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ ಅಂತ. 5 ಸಬ್ಜೆಕ್ಟ್ಸ್ ಫೇಲ್ ಆಗಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದೀರಾ. ಗೂಗಲ್, ಯೂಟ್ಯೂಬ್ ಅಂತೇಳಿ ಸರ್ಚ್ ಮಾಡ್ಕೊಂಡು ನೀವು ತುಂಬ ಕನ್ಫ್ಯೂಸ್ಡ್ ಸ್ಟೇಟಲ್ಲಾದರೆ ಇದ್ದೀರಿ. ಈಗ ಅದಕ್ಕೊಂದು ಕ್ಲಾರಿಟಿ ಆದರೆ ಕೊಡ್ತೀನಿ ನೋಡಿ. ಈಗ ಗ್ರೇಸ್ ಮಾರ್ಕ್ಸ್ ಅಂತ ಹೇಳಿದ್ರೆ ಅದಕ್ಕೆ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರ್ತವೆ. ನೀವೇನು ಅಂದ್ಕೊಂಡಿದ್ದೀರಾ ಅಂತಂದರೆ ಒಂದು 2-3 ಮಾರ್ಕ್ಸಲ್ಲಿ ಪಾಸ್ ಆಗೋ ಥರ ಇದ್ದರೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಅದು ಹಾಗಲ್ಲ. ಕ್ವಶ್ಚನ್ ಪೇಪರಲ್ಲಿ ಯಾವುದಾದ್ರು ಒಂದು ಕ್ವಶನ್ನ ರಾಂಗಾಗಿ ಕೇಳಿದ್ರೆ, ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಆಪ್ಷನ್ಸ್ ಕೊಡದೇ ಇರೋದು, ಅಥವಾ 2 ಆಪ್ಷನ್ ರೈಟಾಗಿ ಕೊಟ್ಟಿರ್ತಾರಲ್ವ, ಅಂತಹ ಕ್ವಶನ್ಸ್ಗೆ ಮಾತ್ರನೇ ಗ್ರೇಸ್ ಅಂತದ್ದು ಕೊಡ್ತಾರೆ. ಅದು ಯಾವ ಒಂದು ರೂಲ್ಸ್ ಮೇಲೆ ಅಂತ ಹೇಳಿದ್ರೆ, ಆ ಪರ್ಟಿಕ್ಯುಲರ್ ಸ್ಟೂಡೆಂಟು ಆನ್ಸರ್ ಶೀಟಲ್ಲಿ ಯಾವ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರ್ತಾರೋ ಆ ಒಂದು ಕ್ವಶನ್ ನಂಬರ್ನ ಮೆನ್ಷನ್ ಮಾಡಿರಬೇಕು. ಆಗ ಮಾತ್ರನೇ ಗ್ರೇಸ್ ಮಾರ್ಕ್ಸ್ ಅಂತ ಕೊಡ್ತಾರೆ. ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೀವು ಪ್ರೂಫ್ನಾದರೆ ನೋಡ್ಬೋದು, ನೋ ಗ್ರೇಸ್ ಮಾರ್ಕ್ಸ್ ಇನ್ SSLC Exam 2 and 3. ಇದು ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರು ಹೇಳಿರುವಂಥ ಮಾತು. ಅವರ ಇಮೇಜ್ ಕೆಳಗಡೆ ಆದರೆ ನೀವು ಒಂದು ಕ್ಲಾರಿಫಿಕೇಷನ್ ನೋಡ್ಬೋದಾಗಿರುತ್ತೆ. ಬಟ್ ಚಾನ್ಸ್ ಇದೆ. ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಪೇಪರ್ನ ವ್ಯಾಲ್ಯೂಯೇಷನ್ ಮಾಡೋ ಇವ್ಯಾಲ್ಯುವೇಟರ್ಸು ನಿಮ್ಮ ಒಂದು ಮಾರ್ಕ್ಸ್ 22 ಅಥವಾ 23 ರೇಂಜಲ್ಲಿ ಇದ್ದಿದ್ದೆ ಆದರೆ ಅವರೇ ಒಂದು 4-5 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋ ಚಾನ್ಸಸ್ ತುಂಬಾ ಇದೆ. 20ಕ್ಕಿಂತ ಕೆಳಗಡೆ ಇದ್ದರೆ ಕೊಡೋದು ತುಂಬ ಕಷ್ಟ, ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ.
ವಾಟ್ ಎವರ್ ಇಟ್ ಮೇ ಬಿ, ಹೋಪ್ ಫಾರ್ ಓನ್ಲಿ ದ ಬೆಸ್ಟ್ ಫಾರ್ ಯು. ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕಾಣಿಸ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡೋದು ಮರಿಬೇಡಿ. ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತೀರಾ. ನಿಮ್ಮ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.